ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ನಿಮ್ ಬೆಳಗ್ಗೆನೆ ಇನ್ಫಾರ್ಮ್ ಮಾಡಿದೀನಲ್ಲ. ಯಾವನ್ ಬಿಚ್ಚಿದ ಅವ್ನ ನಮ್ಮನ್ ಸುಳೆ ಮಗ ಕಟ್ಸಿದ್ರೆ ಸರಿ, ಅವ್ನ ನಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಬೆಳಗ್ಗೆನೆ ಇನ್ಫಾರ್ಮ್ ಮಾಡಿದೀನಲ್ಲ. ಯಾವನ್ ಬಿಚ್ಚಿದ ಅವ್ನ ನಮ್ಮನ್ ಸುಳೆ ಮಗ ಕಟ್ಸಿದ್ರೆ ಸರಿ, ಅವ್ನ ನಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ನಮ್ಮ ಎಂಪ್ಲಾಯೀಸ್ ಬಿಚ್ಚಿ ಕಟ್ಟಿದ್ ಬ್ಯಾನರ್ ಬಿಚ್ಚ ಬೋಳಿ ಮಗ ಸುಳೆ ಮಗ ಅವ್ನ ನಮ್ಮನ್ MLA ಬ್ಯಾನರ್ ಕಟ್ಸಿದೀನ. ನೀನು ನನ್ನ ಎದುರು ಹಾಕೊಂಡ್ರೆ ಬೆಳಿಗ್ಗೆ ಪಶ್ಚಾತ್ತಾಪ ಏನೋ ಅಂತ ಎದುರಿಸಬೇಕಾಗತ್ತೆ. ನೋಡಿ ಸರ್, ಅದು ಹೆಲ್ತ್ ಇನ್ಸ್ಪೆಕ್ಟ್ರು, ಅವರಿಗೆ ಅದು ಗೊತ್ತಿಲ್ಲ. ನಮ್ಮನ್ನ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳಿ, ಪರ್ಮಿಷನ್ ಇಲ್ಲದೆ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದ್ದೀನಿ, ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ, ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹೊಡಿಸ್ತೀನಿ ಅಂದ್ರೆ ಸ್ಟಾಫ್ಸ್ ಗಳಿಗೆ ಹೊಡಿಸ್ತೀರಾ? ಕೆಲಸ ರೆಸ್ಪಾನ್ಸಿಬಿಲಿಟಿ ಇದ್ರೆಲ್ಲ ಕೆಲಸ ಮಾಡ್ರಿ ಅಲ್ಲಿ. ಹಾಯ್, ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಐಡಿಯಾ ಮಂಜು. ವೀಕ್ಷಕರೇ, ಇವತ್ತೊಂದು ವಿಷಯದ ಬಗ್ಗೆ ನಾನು ಮಾತಾಡೋದಕ್ಕೆ ನಿಮ್ ಜೊತೆ ಬಂದಿದ್ದೀನಿ. ಇವತ್ತು ಈ ವಿಷಯ ಇಡೀ ರಾಜ್ಯವೇ ಕೂಡ ದೊಡ್ಡ ಸದ್ದಾಗಿದೆ. ಇವತ್ತು ಈ ವಿಷಯವನ್ನ ಕಾನೂನು ತಜ್ಞರು ಹಾಗೂ ಪೊಲೀಸ್ ಇಲಾಖೆ, ಕಾನೂನು ಅಥವಾ ಸಂವಿಧಾನ ಹಡದಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳು, ಪ್ರಜಾಪ್ರಭುತ್ವದ ನಾಗರಿಕರು, ವಿದ್ಯಾವಂತರು, ಅಧಿಕಾರಿಗಳು, ಸಾಮಾನ್ಯ ಪ್ರಜೆಗಳು ಎಲ್ಲರೂ ಕೂಡ ಇವತ್ತು ಈ ವಿಷಯವನ್ನ ಇಡೀ ರಾಜ್ಯವೇ ಕೂಡ ನೋಡ್ತಾ ಇದೆ. ಅದಕ್ಕೆ ಮುನ್ನ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತು ಶಿಡ್ಲಘಟ್ಟದಲ್ಲಿ ಒಂದು ಬ್ಯಾನರ್ಗೆ ಒಂದು ದೊಡ್ಡ ಗಲಾಟೆಯನ್ನು ಕೂಡ ನಡೀತಾ ಇದೆ. ಇದೇನು ಹೊಸದೇನಲ್ಲ. ಶಿಡ್ಲಘಟ್ಟದಲ್ಲಿ ಯಾವುದೋ ಬ್ಯಾನರ್ ತೆರವುಗೋಸ್ಕರ ಇವತ್ತು ಒಂದು ಅಧಿಕಾರದಲ್ಲಿರ್ತಕ್ಕಂಥ ನಗರಸಭೆಯ ಕಮಿಷನರ್, ಪೌರಾಯುಕ್ತ ಮಹಿಳೆ ಮೇಲೆ ಇವತ್ತು ದೌರ್ಜನ್ಯ ಮಾಡಿರ್ತಕ್ಕಂಥ ಘಟನೆ ಬಗ್ಗೆ ಇವತ್ತು ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಇವತ್ತು ಈ ರೀತಿ ಮಾತಾಡೋದು ತಪ್ಪೆ, ಇಡೀ ರಾಜ್ಯವೇ ಕೂಡ ನೋಡ್ತಾ ಇದೆ. ಇವತ್ತು ಶಿಡ್ಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು, ಯಾಕೆ ನಡೀತು, ಯಾರ್ಯಾರಿಗೆ ನಡೀತು, ಇಷ್ಟಕ್ಕೂ ಶಿಡ್ಲಘಟ್ಟದಲ್ಲಿ ಈ ರೀತಿ ದೌರ್ಜನ್ಯ ಮಾಡೋದಕ್ಕೆ ಕಾರಣವೇನು, ಯಾರವರು, ಯಾವ ಪಕ್ಷದಲ್ಲಿದ್ದಾರೆ, ಯಾತಕ್ಕೋಸ್ಕರ ಮಾಡಿದ್ರು, ಬನ್ನಿ ಸಂಪೂರ್ಣವಾಗಿ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಂತೇನೆ. ವೀಕ್ಷಕರೇ, ಶಿಡ್ಲಘಟ್ಟದಲ್ಲಿ 30 ವಾರ್ಡ್ ಇದೆ. ಓಕೆ, ಒಪ್ಕೊಂಡ ಸಭೆ ಸದಸ್ಯರು ಅಲ್ಲಿದ್ದಾರೆ. ಸೊ ಅಲ್ಲಿ JDS ಶಾಸಕರು ಅಧಿಕಾರದಲ್ಲಿದ್ದಾರೆ. ಎಸ್, ಆದರೆ ನಗರಸಭೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಯಾರೇ ಆಗಿರಲಿ ಒಂದು ಬ್ಯಾನರ್ ಕಟ್ಟುವಾಗ ಅನುಮತಿ ಪಡಿಬೇಕು. ಇಂತಹ ಸ್ಥಳದಲ್ಲೇ ಇರಬೇಕು, ಹೀಗೆ ಇರಬೇಕು ಅನ್ನೋದು ಒಂದು ಕಾನೂನಿದೆ. ಕಾನೂನು ಎಲ್ರಿಗೂ ಓಕೆ. ಆದ್ರೆ ಕಾನೂನನ್ನ ಮೀರಿ ಬ್ಯಾನರ್ ಹಾಕಿದ್ರೆ ಯಾರು ಬೇಕಾದ್ರೂ ತೆರವುಗೊಳಿಸಬಹುದು. ನಗರಸಭೆ ಪೌರಾಯುಕ್ತರೇ ಅಲ್ಲ, ಸದಸ್ಯರು ಮಾಡ್ಬೋದು, ಸಾಮಾನ್ಯ ಪ್ರಜೆಗಳು ಕೂಡ ತೆಗಿಬಹುದು. ಇಷ್ಟಕ್ಕೂ ಶಿಡ್ಲಘಟ್ಟದಲ್ಲಿ ಬ್ಯಾನರ್ಗೆ ಗಲಾಟೆ ಯಾಕಾಯ್ತು, ಅದನ್ನ ನಗರಸಭೆಯವರು ತೆಗೆದಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಇನ್ಸಿಡೆಂಟ್ ಆಗ್ತಾ ಇದೆ, ಆ ಸರ್ಕಲ್ ಅಲ್ಲಿ ಏನೋ ಅಪಘಾತಗಳು ಆಗ್ತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ತೆಗೆದಿದ್ದಾರೆ. ಎಸ್, ಇದು ಸುಮಾರು ಕೂಡ ಈ ರೀತಿ ನಮ್ಮ ದೇಶದಲ್ಲಿ ನಡೀತಾ ಇದೆ. ಯಾವುದೋ ಒಂದು ಬ್ಯಾನರ್ ಹುಟ್ಟುಹಬ್ಬಕ್ಕಾಗಿರ್ಬೋದು ಅಥವಾ ಯಾವುದೋ ಒಂದು ಬ್ಯಾನರ್ನ ರಸ್ತೆಯಲ್ಲಿ ರಾಜಾರೋಷವಾಗಿ ಆಗ್ತಾ ಇರತಕ್ಕಂಥದ್ದು ಘಟನೆ ನಾವು ಇತ್ತೀಚೆಗಷ್ಟೇ ನೋಡ್ತಾ ಇದ್ವಿ. ಇದಕ್ಕೂ ಕಾನೂನು ಇದೆ, ಸಂವಿಧಾನ ಇದೆ. ಆದರೂ ಕೂಡ ಕಾನೂನನ್ನು ಮೀರಿ, ಸಂವಿಧಾನವನ್ನು ಮೀರಿ ಇವತ್ತು ರಸ್ತೆಗಳಲ್ಲಿ ರಾಜಾರೋಷವಾಗಿ ಸಾರ್ವಜನಿಕರು ಓಡುವಂತ ಸ್ಥಳದಲ್ಲಿ, ರಸ್ತೆ ಮಾರ್ಗದಲ್ಲೇ ಕೂಡ ಸಿಕ್ಕಾಪಟ್ಟಿ ಬ್ಯಾನರ್ಗಳನ್ನು ಹಾಕಿ ಎಷ್ಟೋ ಜನರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು, ಅಪಘಾತ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇದು ತಪ್ಪು. ಯಾರೇ ಆಗಿರಲಿ, ಅನುಮತಿ ಇರಲಿ, ಅನುಮತಿ ಪಡೀಲಿ, ಬ್ಯಾನರ್ನ ಸಾರ್ವಜನಿಕರು ಓಡಂತ ಸ್ಥಳಗಳಲ್ಲಿ ಹಾಕಬಾರ್ದು. ಇವತ್ತು ಎಷ್ಟೋ ಜನ ಅಪಘಾತಗಳಾಗಿದೆ. ಯಾರಪ್ಪ ಕಟ್ಕೊಡ್ತಾರೆ ಅವ್ರಿಗೆಲ್ಲ? ಇವತ್ತು ನೀನು ಯಾವುದೋ ಒಂದು ಕಾಂಜಿ ಪಿಂಜಿ ಬ್ಯಾನರ್ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತೀಯ, ಅದು ಗಾಲಿಗೆ ಅಥವಾ ಕಟ್ ಮಾಡಿ ದ್ವಿಚಕ್ರ ವಾಹನ ಅಥವಾ ಕಾರು ಯಾವುದೋ ಹೋಗುವ ಸಮಯದಲ್ಲಿ ಬಿದ್ದೋಗಿರ್ತಕ್ಕಂಥ ಘಟನೆಗಳು ನೋಡಿದ್ವಿ. ಅನಾಹುತಕ್ಕೆ ಯಾರು ಕಾರಣ? ಇವತ್ತು ಏನೇ ಇರಲಿ, ಬ್ಯಾನರ್ಗೋಸ್ಕರ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗಳು ರಾಜ್ಯದಲ್ಲಿ ಹಲವಾರು ನಡೀತಾ ಇದೆ. ಇವತ್ತು ಶಿಡ್ಲಘಟ್ಟದಲ್ಲಿ ಮಾಡಿರ್ತಕ್ಕಂಥ ತಪ್ಪೆ. ಯಾಕೆ ಮಾಡಿದ್ರೆ ತಪ್ಪಲ್ವಾ? ಸೊ ಏನೇ ಆಗಿರಲಿ, ಇವತ್ತು ರಾಜು ಗೌಡ್ರು ಒಬ್ಬ ಮಹಿಳೆ ಮೇಲೆ ಏನಂದ್ರು ಗೊತ್ತಾ? ಏಕವಚನದಲ್ಲಿ ಏನಂತಾರೆ? ಏಕವಚನದಲ್ಲಿ ಅವಳು ಅಂತಾಳೆ. ನಾನು ಹೇಳ್ಬಾರ್ದು, ನಿನ್ನ ಅಕ್ಕನ ಏನ್ ಭಾಷೆ ಇದು? ಒಬ್ಬ ಗೌಡ್ರು, ನೀವು ಗೌಡ್ರಿಗೆ ಮರ್ಯಾದೆ ಇಲ್ದಂಗೆ ಮಾಡಿದ್ರಿ ನೀವು. ಇವತ್ತು ರಾಜ್ಯದಲ್ಲಿ ಗೌಡ್ರಿಗೆ ಒಂದು ಬೆಲೆ ಇದೆ, ಗೌಡ್ರ ಪದಕ್ಕೆ ಒಂದು ಇತಿಹಾಸ ಇದೆ. ಇವತ್ತು ನಮ್ಮ ರಾಜ್ಯವನ್ನು ಆಳ್ತಕ್ಕಂಥ ಕೆಂಪೇಗೌಡರ ಇತಿಹಾಸದಲ್ಲಿ ಒಬ್ಬ ಗೌಡ್ರ ಕುಟುಂಬದಲ್ಲಿ ನೀವು ಈ ರೀತಿ ಒಬ್ಬ ಮಹಿಳೆ ಮೇಲೆ ದರ್ಪವನ್ನ ತೋರಿಸಿರೋದು ತಪ್ಪಲ್ವೇ? ಇಡೀ ರಾಜ್ಯವೇ ಇವತ್ತು ನೋಡಬೇಕು. ಮೊದಲನೇದಾಗಿ ಕಾಂಗ್ರೆಸ್ನ ಮುಖಂಡರು ನೋಡಬೇಕು, ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಸಚಿವರು, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕೂಡ ನೋಡಬೇಕು. ಈ ಕಾಂಗ್ರೆಸ್ನ ಮುಖಂಡ ರಾಜು ಗೌಡ್ರು ಏನ್ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು. ಯಾರೇ ಆಗಿರ್ಲಿ, ಅದು ಗೌಡ್ರಾಗಿರ್ಲಿ, ಬೇರೆ ಮತ್ತೊಬ್ಬರಾಗಿರ್ಲಿ, ಕಾನೂನು ಅಡಿಯಲ್ಲಿ ಮಾತಾಡಬೇಕು. ಅದು ಕಾನೂನು ಚೌಕಟ್ಟಿನಲ್ಲೇ ಮಾತಾಡಬೇಕು. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆಯಪ್ಪ?
ಇದನ್ನೆಲ್ಲ ಕೂಡ ನಾವು ಗಮನಿಸಬೇಕು. ಪೊಲೀಸ್ ಇಲಾಖೆ ಯಾರೋ ಒಬ್ಬ ಬಡವ ಏನಾದ್ರು ಮಾಡಲಿಲ್ಲ ಅಂದ್ರೂ ಕೂಡ ಅವನ ಮೇಲೆ ಏನೋ ಒಂದು ಕೇಸ್ ಹಾಕ್ಬಿಟ್ರೆ ಇಮಿಡಿಯೇಟ್ಲಿ ತಂದು ಅವನ್ನ ಅರೆಸ್ಟ್ ಮಾಡ್ತಾರೆ. ಇವತ್ತು ರಾಜಗೌಡ್ರನ್ನ ಯಾಕಪ್ಪ ಅರೆಸ್ಟ್ ಮಾಡಲಿಲ್ಲ? ಇಡೀ ದೇಶವೇ ಕಾಣ್ತಾ ಇದೆ. ಇವತ್ತು ಅವ್ರು ಮಾತಾಡಿರ್ತಕ್ಕಂಥ ಆಡಿಯೋ ವೈರಲ್. ಇವತ್ತು ಶಿಡ್ಲಘಟ್ಟದಲ್ಲಿ ನಡೆದಂತ ಘಟನೆ ರಾಜಗೌಡ್ರ ಮೇಲೆ FIR ಆಗಿದೆಯಾ? ಇವತ್ತು ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಇವತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕು. ಯಾಕಂದ್ರೆ ಅವರು ಮಾತಾಡಿರ್ತಕ್ಕಂಥದ್ದು ಪದಗಳು ಇಡೀ ಸಮಾಜವೇ ನೋಡ್ತಾ ಇದೆ. ಯಾಕೆ? ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನಾ? ಇವತ್ತು ರಾಜ್ಯದಲ್ಲಿ ಏನ್ ನಡೀತಾ ಇದೆ? ಇದೇ ಅಲ್ಲ, ಮೊನ್ನೆ ಬಳ್ಳಾರಿಯಲ್ಲಿ ಏನ್ ನಡೀತು? ಒಂದು ಬ್ಯಾನರ್ಗೋಸ್ಕರ ಎಷ್ಟು ಗಲಾಟೆ ಆಯ್ತು. ಒಬ್ಬ ಅಮಾಯಕನನ್ನೇ ಬಲಿ ತೆಗೆದುಕೊಟ್ರಲ್ಲಪ್ಪ ಇವರು ಕಾಂಗ್ರೆಸ್ನವರು. ಏನ್ ನಡೀತಾ ಇದೆ? ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ 2 ವರ್ಷದಲ್ಲಿ ದರ್ಪಗಳು, ದೌರ್ಜನ್ಯಗಳು ನಡೀತಾ ಇದೆ ಹೊರತು ಕೆಲಸ ಕಾರ್ಯಗಳಿಲ್ಲ. ಓಕೆ, ಮಾಧ್ಯಮದವರು ಯಾರೋ ಪ್ರಶ್ನೆ ಕೇಳಿದ್ರು, ಯಾರೋ ರಾಜಗೌಡ್ರನ್ನ, ಯಾಕ್ರಿ ಸ್ವಾಮಿ ನೀವು ಈ ರೀತಿ ಮಾತಾಡಿದ್ರ? ಒಬ್ಬ ಮಹಿಳೆ ಮೇಲೆ ಮಾತಾಡಬಹುದಾ? ಅಂತ ಹೆಣ್ಮಗಳನ್ನ ಈ ರೀತಿ ಮಾತಾಡಿದ್ರಲ್ಲ, ತಪ್ಪು ಅಂದ್ರೆ ನನಗೆ ರೋಷ ಹೋಯ್ತು, ನನಗೆ ಹೊಟ್ಟೆ ಉರಿಯಿತು, ನನಗೆ ಆ ನಗರಸಭೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ, ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪಿದೆ, ನನಗೆ ಕೋಪ ಬಂದು ಮಾತಾಡ್ಬಿಟ್ಟಿದ್ದೀನಿ, ಸಾರಿ ಅಂತ ರಾಜಗೌಡ್ರು ಹೇಳ್ತಾರೆ. ಇದ್ಯಾರಾದ್ರೂ ಚಿಕ್ಕ ಮಕ್ಕಳು ಮಾತಾಡೋ ಮಾತಾ? ಅವ್ರು ಕೂಡ ಮಾತಾಡಲ್ಲ ಈ ರೀತಿ. ಏನಪ್ಪಾ ಅಂತ ರೋಷ ಆಗಿರೋದು? ನಗರಸಭೆ ಪೌರಾಯುಕ್ತೆ ಲೇಡೀಸ್ ಮೇಲೆ, ಮಹಿಳೆ ಮೇಲೆ ಮಾತಾಡೋದಕ್ಕೆ ಅಷ್ಟೊಂದು ರೋಷ ಅಗ್ನಿ ಏನಾಗಿದೆ? ಏನ್ ನಗರಸಭೆ ಸ್ವಚ್ಛತೆ ಆಗಿಲ್ಲ, 30 ವಾರ್ಡ್ಗಳು ಕಸ ಕಡ್ಡಿ ಇದೆ, ಅಭಿವೃದ್ಧಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರೆ. ಎಸ್, ಇದಕ್ಕೆ ನಾನು ಬರ್ತೀನಿ. ಇವತ್ತು ರಾಜ್ಯದಲ್ಲಿ 2.5 ವರ್ಷ ಅಧಿಕಾರದಲ್ಲಿ ಕಾಂಗ್ರೆಸ್ ಮುನ್ನಡೀತಾ ಇದೆ, ಸಾಗ್ತಾ ಇದೆ. ಸರ್ಕಾರ ಬಂದು 2.5 ವರ್ಷ ಆಯ್ತು. ಏನಪ್ಪ ಕೆಲಸ ಮಾಡಿದ್ದಾರೆ ಅಣ್ಣ? ಇದಕ್ಕೆ ಉತ್ತರ ಕೊಡಿ. ಇವತ್ತು ಸರ್ಕಾರ ನಿನಗೆ ಏನೋ ರೋಷ ಹೋಗಿದೆ, ಕೋಪ ಬಂತು, ಅವ್ರು ಮಾಡಿರೋ ಅಭಿವೃದ್ಧಿ ಸರಿ ಇಲ್ಲ, ಅದಕ್ಕೆ ನಾನು ಏನೇನೋ ಮಾತಾಡಿದೆ, ಸಾರಿ ಅಂತ ಕೂಡ ಹೇಳಿದ್ರಲ್ಲ ನೀವು. ಅಂತ ರೋಷ ಹೋಗಿರೋದು ಏನಿಲ್ಲ ಅಣ್ಣ. ಇವತ್ತು ಕಾಂಗ್ರೆಸ್ ಅಧಿಕಾರ ಬಂದು 2.5 ವರ್ಷ ಆಯ್ತು. ಇದೇ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಕೊಟ್ಟಿದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳನ್ನ ಕೇಳಿ ನೀವು. ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಎಷ್ಟು ಕೋಟಿ ಕೊಟ್ಟಿದ್ದಾರೆ ನೀವು ಅಭಿವೃದ್ಧಿ ಮಾಡೋದಕ್ಕೆ? ಆಯಮ್ಮನ ಆಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲಿಂದ ತರಕ್ಕಾಗುತ್ತೆ? ಅಭಿವೃದ್ಧಿ ಮಾಡೋದಕ್ಕೆ ಹಣ ಬೇಕಲ್ಲಣ್ಣ. ರಾಜ್ಯದಲ್ಲಿ 30 ಅಲ್ಲ 40 ಅಲ್ಲ 170 ತಾಲೂಕಲ್ಲಿ ಕೂಡ ಅಭಿವೃದ್ಧಿ ಇಲ್ಲ. 2.5 ವರ್ಷದಲ್ಲಿ ಶೂನ್ಯ ಅಭಿವೃದ್ಧಿ. ಯಾಕೆ ನಿಮ್ಗೆ ಅಲ್ಲಿ ರೋಷ ಆಗ್ಲಿಲ್ಲ? ಮುಖ್ಯಮಂತ್ರಿಗಳ ಮೇಲೆ ಯಾಕಪ್ಪ ಕೋಪ ಬರ್ಲಿಲ್ಲ? ಒಂದು ರೋಡ್ ಇಲ್ಲ. ಇವತ್ತು ಯಾರೋ ಬಡವರು ಹೆಲ್ಮೆಟ್ ಆಗ್ಲಿಲ್ಲ ಅಂದ್ರೆ 500 ರೂಪಾಯಿ ಪೆನಾಲ್ಟಿ ಆಗ್ತಾ ಇದ್ದಾರೆ. ಇವತ್ತು ರಸ್ತೆಗಳು ಗುಣಿಗಳು ಬಿದ್ದು ಆ ಗುಣಿಗಳಲ್ಲಿ ಅಪಘಾತಗಳು, ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಯಾರಿಗೆ? ಇವತ್ತು ಸರ್ಕಾರ ಎಷ್ಟು ಕಟ್ಟಿಕೊಡ್ತಾ ಇದೆ ಬಿದ್ದೋಗಿರ್ತಕ್ಕಂಥ ನಮ್ಮ ದ್ವಿಚಕ್ರ ವಾಹನರಿಗೆ? ಅಲ್ಲಿಲ್ವಾ ನಿಮ್ಮ ರೋಷೋಗ್ನ? ಈ ಸರ್ಕಾರ ಮಾಡ್ತಕ್ಕಂಥ ಕೆಲಸದ ಮೇಲೆ ನಿಮಗೆ ರೋಷ ಆಗಿಲ್ವಾ? ಒಬ್ಬ ಮಹಿಳೆ ಏನೋ ಕೇಳಿದಕ್ಕೆ ನೀವು ಏಕವಚನದಲ್ಲಿ ಸಿಕ್ಕಾಪಟ್ಟಿ ಬೈದಿದ್ರಲ್ಲ, ಇದು ಸರಿನಾ ನಿಮ್ಗೆ? ಇಡೀ ರಾಜ್ಯವೇ ನೋಡ್ತಾ ಇದೆ ನಿಮ್ಮ ಭಾಷೆ, ನಿಮ್ಮ ಶೈಲಿ. ನೀವು ಕಾಂಗ್ರೆಸ್ ಮುಖಂಡರಂತ ಬೇರೆ ಹೇಳ್ಕೊಂಡಿದ್ದೀರಾ. ಕಾಂಗ್ರೆಸ್ಗೆ ಯಾವ ರೀತಿ ಅವಮಾನ ಆಗ್ತಾ ಇದೆ ಅನ್ನೋದಕ್ಕೆ ಇಂಥ ಘಟನೆಗಳ ಸಾಕ್ಷಿ. ಬಳ್ಳಾರಿಯಲ್ಲಿ ಮಾಡತಕ್ಕಂಥ ಶಾಸಕರ ಘಟನೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಾಯ್ತು. ಅದೊಂದು ದೊಡ್ಡ ಸಾಧನೆ ಅಂತ ಹೇಳಿ ಅವ್ರು ಮಾಡಿದ್ರು, ರಾಜ್ಯವೇ ನೋಡ್ತು. ಮತ್ತೆ ನೀವು ಶಿಡ್ಲಘಟ್ಟದಲ್ಲಿ ಬ್ಯಾನರ್ಗೋಸ್ಕರ ಗಲಾಟೆ ಮಾಡಿ ಒಬ್ಬ ಮಹಿಳೆಯನ್ನ, ನಮ್ಗೆ ಜನ್ಮ ಕೊಡುವಂತ ತಾಯಿಯನ್ನ, ನಮ್ಮ ಜೊತೆ ವಿವಾಹವಾಗುವಂತ ಮಹಿಳೆಯನ್ನ, ನಮ್ಗೆ 3 ಹೊತ್ತು ಊಟ ಕೊಡುವಂತ ಮಹಿಳೆಯನ್ನ ನೀವು ಏಕವಚನದಲ್ಲಿ ಬೈದಿದ್ರಲ್ಲ. ನಿಮ್ಮ ಮನೆಯಲ್ಲಿ ಅಕ್ಕಂದ್ರು, ತಾಯಂದ್ರು, ತಂದೆಯಂದ್ರು ಇದ್ರೆ ನೀವು ಇದೇ ರೀತಿ ಮಾತಾಡ್ತೀರಾ? ತಪ್ಪಲ್ವೇ? ಏನ್ ರಾಜ್ಯದಲ್ಲಿ ನಿಮ್ಮ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ದಪ್ಪ ಮಾಡೋದು ಸರಿನಾ? ಇದೆಲ್ಲ ಜನ ನೋಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ನಾನು ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಿದ್ದೆ ಈ ಜನರು ನೋಡಿ ಕಾಮೆಂಟ್ ಮಾಡ್ಲಿ. ನ್ಯಾಯ ಎಲ್ರಿಗೂ ಒಂದೇ. ಎಲ್ರಿ ಸ್ವಾಮಿ ನೀವು ಸಂವಿಧಾನ ರೀತಿಯಲ್ಲಿ ಮಾತಾಡಿದಿರಾ? ಕಾನೂನು ರೀತಿಯಲ್ಲಿ ನೀವು ಮಾತಾಡಿದಿರಾ? ಸಂವಿಧಾನಕ್ಕೆ ಬೆಲೆ ಕೊಟ್ಟು ನೀವು ಮಾತಾಡಿದಿರಾ? ಒಬ್ಬ ಕಾಂಗ್ರೆಸ್ ಮುಖಂಡರಂತೆ ನೀವು, ಒಬ್ಬ ಅಧಿಕಾರದಲ್ಲಿರೋ ಹೆಣ್ಮಗಳನ್ನೇ ನೀವು ಆ ರೀತಿ ಮಾತಾಡಿದ್ರೆ, ಇನ್ನು ಬಡವ್ರನ್ನೇ ನೀವೆಲ್ಲ ಯಾವ ರೀತಿ ಬಳಸ್ಕೊಂತ ಇರ್ತೀರಾ? ಅಮಾಯಕರನ್ನ ನೀವು ಯಾವ ರೀತಿ ಬಳಸ್ಕೊಂತ ಇರ್ತೀರಾ? ಅವಿದ್ಯಾವಂತರನ್ನ ನೀವು ಯಾವ ರೀತಿ ಬಳಸ್ಕೊಂತ ಇದ್ದೀರಾ? ನಿಮಗೆ ಮತ ಹಾಕಿರ್ತಕ್ಕಂಥ ಅಮಾಯಕರನ್ನ, ಮತದಾರರನ್ನ ನೀವು ಯಾವ ರೀತಿ ಬಳಸ್ಕೊಂತ ಇದ್ದೀರಾ ಅನ್ನೋದಕ್ಕೆ ನಿಮ್ಮ ಭಾಷೆ, ನಿಮ್ಮ ಶೈಲಿನೇ ಸಾಕ್ಷಿ. ಇವತ್ತು ನಾನು ಪೊಲೀಸ್ ಇಲಾಖೆಗೆ ಪ್ರಶ್ನೆ ಮಾಡ್ತೀನಿ. ಈ ರೀತಿ ದರ್ಪ ದೌರ್ಜನ್ಯ ಮಾಡಿರ್ತಕ್ಕಂಥವ್ರು ಎಷ್ಟು ಜನರನ್ನ ಅರೆಸ್ಟ್ ಮಾಡಿದೆ ನಮ್ಮ ಪೊಲೀಸ್ ಇಲಾಖೆ? ಯಾಕೆ ಹೇಳಿ? ಅವ್ರಿಗೆ ಅಧಿಕಾರ ಇದೆ, ಅವ್ರಿಗೆ ಮೇಲೆ ಒಬ್ಬ MLA ಇದ್ದಾನೆ, MP ಇದ್ದಾನೆ, ಮಿನಿಸ್ಟರ್ ಇದ್ದಾರೆ ಅಂತೇಳಿ ಸಂವಿಧಾನದಲ್ಲಿ ಆ ರೀತಿ ಇದೆಯಾ? ಇವತ್ತು ರಾಜ್ಯದಲ್ಲಿ ಎಷ್ಟೋ ಜನರನ್ನ ಇವತ್ತು ಅರೆಸ್ಟ್ ಮಾಡಿಲ್ಲ ಇದುವರೆಗೂ. ಎಷ್ಟೋ ಜನರ ಮೇಲೆ FIR ಆಗಿಲ್ಲ. ಯಾಕೆಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಇದೆ, ಅವ್ರ ಸರ್ಕಾರ ಇದೆ. ಅದೇ ಒಬ್ಬ ಬಡವ ತಪ್ಪು ಮಾಡಿದ್ರೆ ಒಂದೇ 1 ಗಂಟೆಯಲ್ಲಿ ತಂದು ಅರೆಸ್ಟ್ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆ. ಒಬ್ಬೊಬ್ಬರಿಗೊಂದೊಂದು ಕಾನೂನು, ಹಿಂದೆನೆ ಅವ್ರಿಗೆ ಬೇಲ್ ಕೊಡ್ತಾರೆ. ಆದ್ರೆ ಸಾಮಾನ್ಯ ಜನರಿಗೆ ಯಾರು ಬೇಲ್ ಕೊಡಲ್ಲ. ಇದು ಇವತ್ತು ಸಂವಿಧಾನದಲ್ಲಿ ನಡೀತಾ ಇರತಕ್ಕಂಥದ್ದು. ಇವತ್ತು ಇವರೇ ಅಲ್ಲ, ಸುಮಾರು ಜನರು ಕೂಡ ಇವತ್ತು ರಾಜ್ಯದಲ್ಲಿ, ಸುಮಾರು ಜನರು ಕಾಂಗ್ರೆಸ್ ಮುಖಂಡರ ನಾಯಕರು ಇವತ್ತು ಎಷ್ಟೋ ಜನರು ದರ್ಪ ದೌರ್ಜನ್ಯದಿಂದ ಮಾತಾಡಿರ್ತಕ್ಕಂಥ ವಿಷಯಗಳು, ಸುದ್ದಿಗಳು ನಾವು ನೋಡಿದ್ವಿ. ಇವತ್ತು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಇಲ್ಲ, ಕಮಿಷನರ್ ಸರಿ ಇಲ್ಲ,
ನಮ್ಗೆ ಹಿಂಸೆ ಕೊಡ್ತಾ ಇದಾರೆ, ಇವೆಲ್ಲ ನೋಡಿ ನನಗೆ ನೋವಾಗಿದೆ, ಮಾತಾಡಿದ್ದೇನೆ ಅಂತೇಳಿ ರಾಜು ಗೌಡ್ರು ಹೇಳಿದ್ರು. ಬರೀ ಚಿಕ್ಕಬಳ್ಳಾಪುರ ಅಲ್ಲ ಸ್ವಾಮಿ, ಯಾವ ತಾಲೂಕಲ್ಲಿ ಕೂಡ ಅಭಿವೃದ್ಧಿ ಇಲ್ಲ. 2.5 ವರ್ಷ ಆಯ್ತು ಅವರ ಅಧಿಕಾರಕ್ಕೆ ಬಂದು, ಏನು ಕೆಲಸ ಇಲ್ಲ. ಯಾವ ಭಾಗ್ಯಗಳು ಇವತ್ತು ಫ್ರೀ ಭಾಗ್ಯಗಳು ಅಂತ ಕೊಡ್ತಾ ಇದಾರೆ. ಏನ್ ಕೊಡ್ತಾ ಇದಾರೆ ಸ್ವಾಮಿ? ಯಾರ ಹೆಸರಲ್ಲಿ ಕೊಡ್ತಾ ಇದಾರ? ಯಾರ್ಯಾರು ತಿಂತಾ ಇದಾರೆ? ಯಾರ ಕೈಗೆ ಬರ್ತಾ ಇದೆಯಾ? ಯಾಕೆ ಇದ್ರ ಮೇಲೆ ನಿಮ್ಗೆ ಗಮನ ಬರ್ಲಿಲ್ವಾ? ಇಲ್ಲಿ ನಿಮ್ಗೆ ರೋಷ ಬರ್ಲಿಲ್ವಾ? ಕೇಳೋದಕ್ಕಾಗ್ಲಿಲ್ವಾ? ಯಾಕೆ ಹೇಳಿ? ನೀವು ಕಾಂಗ್ರೆಸ್ ನಲ್ಲಿ ಇದ್ದೀರಾ, ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಏನ್ ತಪ್ಪು ಮಾಡಿದ್ರು ಸುಮ್ಮನೆ ಇರಬೇಕು. ಅದು ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ ರೀ, ತಪ್ಪೆ. ಶಿಡ್ಲಘಟ್ಟ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ನೀವು ಮಾಧ್ಯಮದಲ್ಲಿ ಮಾತಾಡ್ತೀರಾ. ನಮ್ಮ ರಾಜ್ಯ ಅಭಿವೃದ್ಧಿ ಆಗಿದೆಯಾ? ರಾಜ್ಯದಲ್ಲಿ ಏನೇ ಅಭಿವೃದ್ಧಿ ಆಗಿದೆ? ಇವತ್ತು ಇಡೀ ರಾಜ್ಯವೇ ನೋಡ್ತಾ ಇದೆ ನಿಮ್ಮ ದರ್ಪ, ದಬ್ಬಾಳಿಕೆ, ದೌರ್ಜನ್ಯ, ನಿಮ್ಮ ಭಾಷೆ. ಒಬ್ಬ ಸಾಮಾನ್ಯ ಜನರು ಕೂಡ ಆ ರೀತಿ ಮಾತಾಡಲ್ಲ. ಇವತ್ತು ರಾಜು ಗೌಡರು ಮಾತಾಡತಕ್ಕಂಥ ಮಾತುಗಳು ಇವತ್ತು ಇಡೀ ರಾಜ್ಯವೇ ಕೂಡ ನೋಡ್ತಾ ಇದೆ. ಯಾರೇ ಆಗಿರಲಿ ನೋಡಿ, ಬಡವಾಗಿರಲಿ, ಶ್ರೀಮಂತರ ಆಗಿರಲಿ, ಕಾನೂನು ಅಡಿಯಲ್ಲಿ ಮಾತಾಡಬೇಕು, ಸಂವಿಧಾನ ಅಡಿಯಲ್ಲಿ ಮಾತಾಡಬೇಕು, ಕಾನೂನು ಚೌಕಟ್ಟಿನಲ್ಲೇ ನಾವು ಮಾತಾಡಬೇಕು. ಯಾರಪ್ಪ ಮಾತಾಡ್ತಾ ಇದ್ದಾರೆ ನೀವು? ಇವತ್ತು ನ್ಯಾಯಾಂಗನೂ ನೋಡ್ತಾ ಇದೆ, ಪೊಲೀಸ್ ಇಲಾಖೆನೂ ನೋಡ್ತಾ ಇದೆ, ರಾಜಕೀಯನೂ ನೋಡ್ತಾ ಇದೆ, ಅವ್ರ ಭಾಷೆ, ಅವ್ರ ಶೈಲಿ. ಆದ್ರೆ ಅವ್ರನ್ನ ಏನು ಇದುವರೆಗೂ ಮಾಡಲಿಲ್ಲ ಅಷ್ಟೇ. ಇವತ್ತು ನೋಡಿ, ನಮ್ಮ ಪೊಲೀಸ್ ಇಲಾಖೆ ಹಿಸ್ಟ್ರಿಯಲ್ಲಿ ನಾನು ಹೇಳ್ತೀನಿ, ಬಡವರಿಗೆ ನ್ಯಾಯ ಸಿಕ್ಕಿರೋ ಇತಿಹಾಸ ನಮ್ಮ ರಾಜ್ಯದಲ್ಲಿ ಇಲ್ವೇ ಇಲ್ಲ. ಬಡವರಿಗೆ ಹಣ ಏನು ಇಲ್ದಿರ್ತಕ್ಕಂಥವ್ರು ಏನಾದ್ರು ಒಂದು ಕೇಸ್ ಹಾಕಿದ್ರೆ ಅವರು ತಿರುಗಿ ಸರಿಯಾಗಿ ಅವ್ರು ಕೊಟ್ಟಿರ್ತಕ್ಕಂಥವ್ರ ಮೇಲೆ FIR ಇದುವರೆಗೂ ಹಾಕಿರಲ್ಲ. ಆದ್ರೆ ಇಂಥವ್ರು ಇವತ್ತು ದರ್ಪ ದೌರ್ಜನ್ಯದಿಂದ ರಾಜವರೋಷವಾಗಿ ದಾಖಲೆಗಳು ಇದ್ರೂ ಕೂಡ ಇವ್ರನ್ನ ಇದುವರೆಗೂ ಏನು ಮಾಡಲಿಲ್ಲ. ಅಂದ್ರೆ ಕಾನೂನು ಯಾವ ರೀತಿ ಇದೆ? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ? ಯಾರ ಕಡೆ ಕಾನೂನಿದೆ? ತಪ್ಪು ಮಾಡಿದವ್ರ ಕಡೆ. ನಾನು ಇವತ್ತು ಇವ್ರೊಬ್ಬರೇ ಅಂತಲ್ಲ, ಮತ್ತೊಬ್ಬರು ಮೊನ್ನೆ ಬಳ್ಳಾರಿಯಲ್ಲಿ ಮಾತಾಡಿದ್ರು. ಅವ್ರ್ಯಾರೋ ಶಾಸಕರಂತೆ, ಅವ್ರ ಶಾಸಕರಿಗೂ ಕೂಡ ಲಾಯಕ್ಕಿಲ್ಲ. ಏಕವಚನದಲ್ಲಿ ಮಾತಾಡಿದ್ರು. ಒಬ್ಬ MLA ಸಚಿವರಾದಂಥವ್ರನ್ನ ಏಕವಚನದಲ್ಲಿ ಬೈದು ಮಾತಾಡಿ ಅವರೇ ಎಲ್ಲ ಕ್ರಿಯೇಟ್ ಮಾಡಿ, ಅವರೇ ಗಲಾಟೆ ಮಾಡಿ ದೊಡ್ಡ ರಂಪಾಟ ಮಾಡಿದ್ರು. ಅದು ಕಾಂಗ್ರೆಸ್ನ ಶಾಸಕರ ಲಕ್ಷಣಗಳು. ಅದಾದ ನಂತರ ಶಿಡ್ಲಘಟ್ಟದಲ್ಲಿ ರಾಜು ಗೌಡರ ಲಕ್ಷಣಗಳು ಇಡೀ ರಾಜ್ಯವೇ ನೋಡಿತು. ಇದು ಕಾಂಗ್ರೆಸ್ನ ಕಲ್ಚರರ್. ಇವ್ರು 70 ವರ್ಷಗಳಿಂದ ಕೂಡ ಇದೇ ರೀತಿ ದರ್ಪ ದೌರ್ಜನ್ಯ ಮಾಡ್ಕೊಂಡು ಬಂದಂತವ್ರು. ಇವ್ರ ಕಲ್ಚರರ್ ಇಷ್ಟೇನಾ? ಏನ್ ಭಾಷೆ ಇದು? ಇಂಥವರೆಲ್ಲ ಈ ಭಾಷೆಯನ್ನ ಬಳಸಿದಾಗ ಸಾಮಾನ್ಯ ಜನರಿಗೆ ಏನಾಗ್ಬೇಕು? ಎಲ್ಲಿ ಸಿಗ್ತಾ ಇದೆ ಸಾಮಾನ್ಯ ಜನರಿಗೆ ನ್ಯಾಯ ಅಂತ? ಡಾಕ್ಟರ್ BR ಅಂಬೇಡ್ಕರ್ ಜೀವನ ಸಂವಿಧಾನ ತಂದುಕೊಟ್ಟಂತ ಮಹಾನ್ ಭಾವ್ರನ್ನ 2 ಬಾರಿ ಚುನಾವಣೆಯಲ್ಲಿ ಸೋಲಿಸಿದ್ರಲ್ಲ, ಯಾರೇ ಸೋಲಿಸಿದ್ದು? ಇಡೀ ರಾಜ್ಯಕ್ಕೆ ಗೊತ್ತು. ಇಡೀ ರಾಜ್ಯಕ್ಕೆ ಗೊತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ 2 ಬಾರಿ ಸೋಲಿಸಿದ್ದು ಯಾರು ಅಂದ್ರೆ ಇದೇ ಕಾಂಗ್ರೆಸ್ನವರೇ. ಅದಾದ ನಂತರ ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರು ಮರಣ ಹೊಂದಾಗ ಡೆಲ್ಲಿಯಲ್ಲಿ 6ಗೆ 3 ಅಡಿ ಜಾಗ ಕೊಡ್ಲಿಲ್ಲ. ಇದೇ ಕಾಂಗ್ರೆಸ್ನವರು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಹಾನ್ ಭಾವರು ತೀರ್ಕೊಂಡಾಗ ಅಂತ ಮಹಾನ್ ಭಾವರಿಗೆ 6ಕ್ಕೆ 3 ಅಡಿ ಜಾಗ ಕೊಡದೆ ಇರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ನವರು. ಇವತ್ತೆಲ್ಲ 70 ವರ್ಷಗಳಿಂದ ಕೂಡ ನೀವು ಯಾರಿಗೆ ಏನ್ ಮಾಡ್ತಾ ಇದ್ದೀರಾ, ಯಾರಿಗೆ ಹಿಂಸೆ ಕೊಡ್ತಾ ಇದ್ದೀರಾ, ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಇಡೀ ಸಮಾಜವೇ ಕೂಡ ಮಹಾನ್ ಭಾವ ಜಿಯೋ ಸಿಮ್ ಬಂದ ಮೇಲೆ ಎಲ್ರಿಗೂ ಕೂಡ ಗೊತ್ತಾಯ್ತು. ಅದಕ್ಕೆ ಮೊದಲು ಯಾರಿಗೂ ಗೊತ್ತಿಲ್ಲ ನಿಮ್ ಬಯೋಡಾಟಾ, ನಿಮ್ ಬಂಡವಾಳ. ಅಂತ ಮಹಾನ್ ಭಾವ್ರನ್ನ 2 ಬಾರಿ ಸೋಲಿಸಿದ್ರಿ, ಮರಣವಾದ ನಂತರ ಜಾಗ ಕೊಡದೆ ಇವತ್ತು ಅವಮಾನ ಮಾಡಿದ್ರಿ. ಇದು ಕಾಂಗ್ರೆಸ್ನ ಕಲ್ಚರರ್. ಒಬ್ಬೊಬ್ಬರು ಅಂತಾರೆ ಏಕವಚನದಲ್ಲಿ ಅವಳು, ಇವಳು, ನಿನ್ನಮ್ಮ, ನಿನ್ನ ಅಕ್ಕನ್. ಏನ್ ಪದಗಳು ಸರ್ ಇದು? ಏನ್ ಮಾಡ್ತಾ ಇದೆ ಕಾನೂನು ಸುವ್ಯವಸ್ಥೆ? ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ಏನ್ ಮಾಡ್ತಾ ಇದೆ ನ್ಯಾಯಾಂಗ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ? ಇವೆಲ್ಲ ಕೂಡ ಏನ್ ಮಾಡ್ತಾ ಇದೆ? ಇವ್ರನ್ನ ಏನು ಮಾಡಕ್ ಆಗ್ಲಿಲ್ಲ. 70 ವರ್ಷಗಳಿಂದ ಇದೇ ದಬ್ಬಾಳಿಕೆ ನಡೀತಾ ಇದೆ. ಇವತ್ತೇನು ಹೊಸದಲ್ಲ. ಸುಮಾರು ಜನರು ಕೂಡ ಅವ್ನು ಯಾರೇ ಆಗಿರಲಿ ನೋಡಿ, ನಾನು ಹೇಳೋದಿಷ್ಟೇ. ಇವತ್ತು ನಾನು ಆ ಶಿಡ್ಲಘಟ್ಟದಲ್ಲಿ ಅಂತಲ್ಲ, ಇಡೀ ರಾಜ್ಯದಲ್ಲಿ ಯಾರೇ ಅಧಿಕಾರಿ ಆಗಿರಲಿ, ಹೆಣ್ಮಕ್ಳಿಗೆ ನಾವು ಗೌರವ ಕೊಡಬೇಕು. ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಹೆಣ್ಮಗಳು. ನಾವು ವಿವಾಹ ಆದ್ಮೇಲೆ ಅವ್ರ ಜೊತೆಯಲ್ಲಿ 100 ವರ್ಷ ಜೀವನ ಸಾಗಿಸೋದು ಹೆಣ್ಮಕ್ಳು. ನಮಗೆ ಒಬ್ಬ ಹೆಣ್ಮಕ್ಳು ಹುಟ್ಟಿದ್ರೆ ನಾವು ಹೆಣ್ಮಕ್ಳನ್ನ ಈ ರೀತಿ ಅಂದ್ರೆ ತಪ್ಪಲ್ವೇ? ಸೊ ಇದು ಇವತ್ತು ರಾಜ್ಯವೇ ನೋಡ್ತಾ ಇದೆ. ಕಾನೂನು ಏನೇ ಇರಲಿ, ಅಧಿಕಾರ ಯಾರದೇ ಇರಲಿ, ಕಾನೂನಿಗಿಂತೂ ನಾವು ದೊಡ್ಡವರಲ್ಲ, ಸಂವಿಧಾನಕ್ಕಿಂತೂ ನಾವು ದೊಡ್ಡವರಲ್ಲ. ಮಹಾನ್ ಭಾವ ಸಂವಿಧಾನ ಬರೆದಂತಹ ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರು ಈ ರೀತಿ ದರ್ಪ ದೌರ್ಜನ್ಯ ಏನಾದ್ರೂ ಮಾಡಿದ್ರೆ ಇವತ್ತು ಸಂವಿಧಾನ ಬರ್ತಾ ಇದ್ರ? ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರು ಮನೆ, ಮಠ, ಮಕ್ಕಳು ಎಲ್ಲವನ್ನು ಬಿಟ್ಟು ತ್ಯಾಗವನ್ನು ಮಾಡಿ ಇವತ್ತು ಈ ದೇಶ ಚೆನ್ನಾಗಿರ್ಲಿ ಅಂತ ಹೇಳಿ ಸಂವಿಧಾನ ಬರೆದ್ರಲ್ಲ, ಆ ಸಂವಿಧಾನಕ್ಕೆ ನೀವೇನಾದ್ರೂ ಗೌರವ ಕೊಡ್ತಾ ಇದ್ದೀರಾ? ಸಂವಿಧಾನ ಅಡಿಯಲ್ಲಿ ನೀವು ಹೋಗ್ತಾ ಇದ್ದೀರಾ? ಇವರೆಲ್ಲರೂ ಕೂಡ ಅಷ್ಟೇ.
ಯಾರೇ ಆಗಿರ್ಲಿ, ಅವನು ಯಾವನೇ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, JDS ಆಗಿರ್ಲಿ, ನಾನು ಪ್ರತಿಯೊಬ್ಬರಿಗೂ ನಾನು ಮಾತಾಡ್ತಾ ಇದ್ದೀನಿ. ಕಾರ್ಯಾಂಗ ವೈಖರಿ ಇದೆ, ಇದೆಲ್ಲಕ್ಕೂ ಕೂಡ ನಾವು ಗೌರವ ಕೊಡಬೇಕು. ಇವತ್ತು ಸಮಾಜ ನೋಡ್ತಾ ಇದೆ, ಇವತ್ತು ನಮ್ಮನ್ನ ಗೌರವಿಸಂತ ಜನರು, ನಮ್ಮನ್ನ ಗೌರವಿಸಂತ ಸಮಾಜ, ನಮ್ಮನ್ನ ಮೆಚ್ಚಿ ನಮಗೊಂದು ಮತ ಹಾಕ್ತಾರಲ್ಲ, ಮತದಾರರಿಗೆ ನಾವು ಗೌರವ ಕೊಡಿ ತಲೆ ಬಗ್ಗೆ ಕೆಲಸ ಮಾಡೋದಂತ ಕಲಿಬೇಕೇ ಹೊರತು ದೌರ್ಜನ್ಯ, ದಬ್ಬಾಳಿಕೆ ಮಾಡೋದು ಅದು ಸರಿಯಲ್ಲ. ಇವತ್ತೆಲ್ಲ ಒಂದಿನ ನೀವು ಇನ್ನೊಬ್ಬರಿಗೆ ಅವಮಾನ ಮಾಡಿದ್ರೆ ನಿಮಗೆ ಅವಮಾನ ಮಾಡಂತವ್ರು ಕೂಡ ಕೆಲವರು ಬರ್ತಾರೆ. ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮಿಸಿ ಅಂತಾನು ಕೇಳ್ತಿದ್ದೀನಿ. ಇದ್ರು ಕೂಡ ತಪ್ಪ ನೋವಾಗಿದ್ರೆ ನಾನು ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ಇನ್ನ ಯಾರು ಕೂಡ ಇದಕ್ಕೆ ಗೊಂದಲ ಪಡೋ ಇದು ಬೇಡ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ. ಒಳ್ಳೆದಾಗ್ಲಿ, ಧನ್ಯವಾದ. ಜನ ಸುಮ್ಮನೆ ಇದ್ರು ದೇವ್ರು ಸುಮ್ಮನೆ ಇರೋದಿಲ್ಲ ಅಂತಾರಲ್ಲ, ಆ ರೀತಿ ಏನೇ ಇರಲಿ ಇವತ್ತು ಶಿಡ್ಲಘಟ್ಟದಲ್ಲಿ ಆಗಿರ್ತಕ್ಕಂಥ ಘಟನೆ ಬಹಳ ಖಂಡನೀಯ. ಅವ್ರಿಗೆ ಸರಿಯಾದಂತ ಶಿಕ್ಷೆ ಆಗ್ಲೇಬೇಕು. ಯಾಕೆಂದ್ರೆ ಒಂದಲ್ಲ ಎರಡಲ್ಲ, ಸಣ್ಣ ಸಣ್ಣ ಪದಗಳಲ್ಲ, ಅವೆಲ್ಲ ದಪ್ಪ ದೌರ್ಜನ್ಯ ಪದಗಳು. ಇದರಲ್ಲಿ ಸರಿನಾ ತಪ್ಪ ಅಂತ ನೀವೇ ಕೂಡ ಕಾಮೆಂಟ್ ಮಾಡಬೇಕು ವೀಕ್ಷಕರೇ. ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ರಿಗೂ ಧನ್ಯವಾದ.